ಈ ಥರ ಮುದ್ದೆ ಮಾಡಿ ಇದರಲ್ಲಿ ಹಾಕ್ಕೊಂತಾರೆ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ, ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಒಂದು ಜಾತ್ರೆಗೆ ಬಂದಿದ್ದೀನಿ. ಜಾತ್ರೆಯಲ್ಲಿ ವಿ ಕಲ್ಲಳ್ಳಿಯಲ್ಲಿ ಜಾತ್ರೆ ನಡೀತಾ ಇದೆ. ಜಾತ್ರೆಯಲ್ಲಿ ಇವತ್ತು ಮುದ್ದೆ ಕಾಳ್ಸಾರು ಮಾಡ್ತಾ ಇದ್ದಾರೆ. ಮುದ್ದೆ ಕಾಳ್ಸಾರು ತುಂಬ ಜನಕ್ಕೆ ಜಾತ್ರೆಯಲ್ಲಿ ತಿನ್ನಬೇಕು ಅಂತ ಬಿಟ್ಟು ಸುಮಾರು ಕಿಲೋಮೀಟ್ರ್ಗಳಿಂದ ಜಾತ್ರೆ ನೋಡೋಕ್ಕೆ ಬರ್ತಾರೆ. ಜಾತ್ರೆ ನೋಡಿಕೊಂಡು ಹಾಗೆ ಮುದ್ದೆ ಕಾಳ್ಸಾರು ಪ್ರಸಾದ ತಿನ್ಕೊಂಡು ಹೋಗ್ತಾರೆ. ಆ ಪ್ರಸಾದ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ನಾನು ತೋರಿಸ್ತೀನಿ, ಬನ್ನಿ ನೋಡೋಣ. ಇದರಲ್ಲಿ ತುಂಬಾ ಒಂದು 4-5 ಥರ ಕಾಳು ಹಾಕಿ ಮಾಡೋವಂಥದ್ದು, ಕಿಟಿಯಾಗಿ ತುಂಬ ಡಿಫ್ರೆಂಟಾಗಿ ಸಕ್ಕದಾಗಿ ಮಾಡ್ತಾರೆ. ಕಾಳ್ಸಾರು HRSS ಕ್ಯಾಟ್ರಸ್ ಅವರು ಬಂದು ಮಾಡ್ತಾರಂಥದ್ದು. ಇವರು ಬಂದು ಸರ್ಜಾಪುರ ಹತ್ತಿಬೇಲೆ ರೋಡಲ್ಲಿ ಅಂದೇನಹಳ್ಳಿಯಲ್ಲೇ ಒಂದು ಗ್ರಾಮದಲ್ಲಿ ಇರ್ತಾರೆ. ಅವರು ಸುಮಾರು ವರ್ಷಗಳಿಂದ ಈ ಜಾತ್ರೆಗಳಲ್ಲೇ ಇವರು ಮೇಯ್ನು ಮಾಡ್ತಾರೆ. ಸುಮಾರು ವರ್ಷಗಳಿಂದ ಮಾಡ್ಕೊಂಬಂದಿರೋದು. ಸುಮಾರು ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಜಾತ್ರೆಗಳು ನಡೆಯುತ್ತೋ ಇವರೇ ಬಂದು ಮಾಡೋವಂಥದ್ದು. ನಾನು ಮುದ್ದೆ ಕಾಳ್ಸಾರು ನಿಮ್ಗೆಲ್ಲರಿಗೂ ತೋರಿಸೋದಕ್ಕೆ ಯಾವ ರೀತಿ ಮಾಡ್ತಾರೆ ಅನ್ನೋದು ತೋರಿಸ್ತೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡ್ತಾರೆ. ಕಾಳ್ಸಾರಿಗೆ ಇಟ್ಟಿದ್ದಾರೆ, ಬಿಸಿ ನೀರು ಹಾಕಿ ಬಿಸಿ ನೀರಲ್ಲಿ ಹುಳ್ಳಿಕಾಳು ಹಾಕಿದ್ದಾರೆ. ಹುಳ್ಳಿಕಾಳು ಎಷ್ಟು kg ಹಾಕಿದ್ರ ಸರ್? 15 kg ಹುಳ್ಳಿಕಾಳು, ಮತ್ತೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಷ್ಟು ಹಾಕಿದ್ರ? ಬೆಳ್ಳುಳ್ಳಿ 2 kg. 2 kg ಬೆಳ್ಳುಳ್ಳಿ. ನೋಡ ಬನ್ನಿ, ನೋಡಿ ಇದು ಈಗ ಇದು ಹುಳ್ಳಿಕಾಳು ಹಾಕಿದ್ದಾರೆ. ಈಗ ಅವರೆಕಾಳು ಹಾಕ್ತಾರೆ. ಅವರೆಕಾಳು 30 kg ಇದೆಯಲ್ಲ? ಹೌದೌದು. ನೋಡಿ ಹಾಕಿ ಸರ್. ನೋಡಿ 30 kg ಅವರೆಕಾಳು ಹಾಕ್ತಾ ಇದ್ದಾರೆ ಈಗ. ಇದು ನೆನೆಸಿದ್ದೀರಾ ಸರ್ ಕಾಳು? ಇದು ಎಷ್ಟೊತ್ತು ನೆನೆಸಿದ್ರ? ನೆನ್ನೆ ಬೆಳಗ್ಗೆ ನೆನೆಸಿರೋದು. ಓ ನೋಡಿ, ಆಲ್ಮೋಸ್ಟ್ 24 ಗಂಟೆ ನೆಂದಿದೆ ಕಾಳು. 24 ಗಂಟೆ ನೆಂದಾದ್ಮೇಲೆ ಇದು ಕಾಳು ಹಾಕ್ಕೊಂತಾರಂಥದ್ದು. ಹೆಸರೇ ಕಾಳುಳಿ ಜಾತ್ರೆ. ಮೊದಲಿಂದ ರೈತರೇ ಮಾಡ್ತಾ ಇದ್ವಿ. ಇವಾಗ ರಷ್ಟು ಹುಡುಗರು ರಷ್ಟು ಇನ್ನು ಮುಂದೆ ಎಲ್ಲ ರಷ್ಟು ಕಮ್ಮಿ ಆಗೋಗ್ಬಿಟ್ಟು, ಎಲ್ಲ ಸ್ಟ್ರೆಂತ್ಗಳು ಕಮ್ಮಿ ಆಗೋಗ್ಬಿಟ್ಟು ಕಡಿಮೆ ಆಗಿದೆ. ಮುದ್ದೆ ಮಾಡೋಕ್ಕಾಗಲ್ಲ. ಇವಾಗ ನಾವು ಇಂಥ ಕೋಲುಗಳು ಇನ್ನು ಮುದ್ದ ಕೋಲುಗಳು ಹಾಕಿ 6 ಜನ ತಿರುಗ್ತಾ ಇದ್ದೀವಿ. 6 ಜನ ಇಂಥ ಕೋಲುಗಳು ಹಾಕಿ ತಿರುಗ್ತಾ ಇದ್ದಿದ್ದು. ಓಕೆ. ಒಂದು ಪಾತ್ರೆಗೆ 6 ಜನ ಹಾಕಿ ತಿರುಗ್ತಾ ಇದ್ರ? 6 ಜನ ಅದಕ್ಕೆ ಕೋಲುಗಳು ಹಾಕಿ ತಿರುಗಿ ಮಾಡಿ ಮುದ್ದೆ ಕಾಳುವಳಿ ಜಾತ್ರೆ ಅಂತ ವಿ ಕಲ್ಲಳ್ಳಿ ಅಂದರೆ ಫೇಮಸ್. ಎಲ್ಲೆಲ್ಲಿಂದ ವಿ ಕಲ್ಲಳ್ಳಿ ಹಳ್ಳಿಗೆ ಎಲ್ಲೆಲ್ಲಿಂದನೂ ಬರ್ತಾರೆ. ಇವಾಗ ಮಧ್ಯಾಹ್ನ ಸಿಡಿ ಆಗ್ತದೆ. ಮಗು ಕುಳಿಸೋದಕ್ಕೆ ಎಷ್ಟೋ ಕಿಲೋಮೀಟ್ರಿಂದ ಬರ್ತಾರೆ. ಮುನೇಶ್ವರನ ಸಿಡಿ ಎಲ್ಲಿಗೆ ಆಗಲ್ಲ. ಎಲ್ಲ ಮಾರಮ್ಮಂದು, ಮಧುರಮ್ಮಂದು, ಎಲ್ಲಮ್ಮಂದು, ಗಂಗಮ್ಮಂದು ಎಲ್ಲ ಸಿಡಿ ಆಗ್ತದೆ. ಸಿಡಿ ಅಂದ್ರೆ ಅದು ಅಲ್ಲೇ ಅದು ಮಕ್ಕಳನ್ನ ಕುಳಿಸಿ ಅದ್ರಾಗ ತಿರುಗಿಸೋದು. ಅದು ಚಂಡಿ ಅದು ಇದು ಇದ್ರೆ ಮಕ್ಕಳು ಎಳೆ ಮಕ್ಕಳಿಂದ ಅದ್ರಾಗ ಕುಳಿಸಿ ಮಾಡೋದು. ಅದು ಇದು ದೇವಸ್ಥಾನ ಮುಂದ್ಗಡೆನಾ? ನೋಡಿ, ಅದು ಐತೆ ನೋಡಿ, ಮರ ಕಲ್ಲು ಮೇಲೆ ನಿಲ್ಸೋರು. ಅದ್ರಾಗ ತೊಟ್ಲು ಕಟ್ಟಿ ಜಾತ್ರೆ ರಥ ಊರ ಹತ್ರ ಬಂದಾಗ ಅದ್ರಾಗ ಮಕ್ಕಳನ್ನ ಕುಳ್ಸೋಕೆ ಕಿಲೋಮೀಟ್ರಿಂದ ಬರ್ತಾರೆ. ಮಕ್ಕಳನ್ನ ಕುಳ್ಸೋಕೆ 1 ರೌಂಡ್ 2 ರೌಂಡ್ ಅಷ್ಟು ಇಳಿಸ್ತಾ ಇರ್ತಾರೆ. ಮುನೇಶ್ವರ ಸಿಡಿ ಅಂದರೆ ಎಲ್ಲಿ ಆಗಲ್ಲ. ಎಲ್ಲ ಮುಂದೆ ಮಾರಮ್ಮ, ಮಧುರಮ್ಮ ಎಲ್ಲ ಸಿಡಿ ಆಗ್ತದೆ. ಮುನೇಶ್ವರ ಸಿಡಿ ಅಂದರೆ ಎಲ್ಲಿನೂ ಕಮ್ಮಿನೇ. ಓಕೆ. ಸರಿ. ಸ್ನೇಹಿತರೆ, ಇದೇ ಗೆದ್ದಲು ಮುನೇಶ್ವರ ಸ್ವಾಮಿ ದೇವಸ್ಥಾನ ವಿ ಕಲ್ಲಳ್ಳಿ. ನೋಡಿ, ತುಂಬ ಪ್ರಸಿದ್ಧಿ ದೇವಸ್ಥಾನ ಇದು. ಆಮೇಲೆ ಗೆದ್ಲು ಮುನೇಶ್ವರ ಅಂತ ಮನೇಲೆಲ್ಲ ಇದೆಲ್ಲ ಬರುತ್ತಲ್ಲ, ಗೆದ್ಲು ಹಿಡ್ಕೊಂತ ವುಡ್ ವರ್ಕಿನೆಲ್ಲ ಉತ್ತುಗಳೆಲ್ಲ ತೋಟದಲ್ಲೆಲ್ಲ ಬರ್ತಾ ಇರುತ್ತಲ್ಲ, ಅದೆಲ್ಲ ಬರ್ದಿರೋ ಇರೋದಕ್ಕಾಗಿ ದೇವಸ್ಥಾನ ಕಟ್ಟಿಸಿ ಮಾಡ್ತಿರೋದು. ಅವತ್ತೇ ಇದು ಎಷ್ಟು ವರ್ಷ ಆಯ್ತು ಕಟ್ಟಿ? ಹಾಗೆ ತುಂಬಾ ವರ್ಷ ಆಗಿದೆ, ಒಂದು 50 ವರ್ಷದ ಆಗಿದೆ. 50 ವರ್ಷದಿಂದ ಚಿಕ್ಕದಾಗಿತ್ತು, ಇವಾಗ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ಚಿಕ್ಕದಾಗಿ ಒಂದಷ್ಟು ಉದ್ದ ಇತ್ತು, ಇವಾಗ ಸ್ವಲ್ಪ ಪ್ರಯತ್ನ ಮಾಡಿ ಒಂದು 7-8 ವರ್ಷ ಆಯ್ತು ಮಾಡಿ. 7-8 ವರ್ಷದಿಂದ ದೊಡ್ಡದಾಗಿ ಮಾಡಿದ್ದಾರೆ. ಓಕೆ, ಅದಕ್ಕಂತಾನೆ ಇದು ವಿಶೇಷವಾದ ದೇವಸ್ಥಾನ. ಅಯ್ಯಪ್ಪನ ಪೂಜೆ ಮಾಡ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಗೆದ್ಲು ಮುನೇಶ್ವರ ಅಂತಾರೆ. ಇರುವೆ ಎಲ್ಲ ಬಂದು ಗುಡ್ ಕಟ್ಕೊಂಡ್ರೆ ಮನೆಗೆ ಮಾಡುತ್ತಲ್ಲ, ಅದೆಲ್ಲ ಕಟ್ಟಬಾರ್ದು ಅಂತ ಅಪ್ಪನಿಗೆ ಮಾಡ್ಕೊಂಡು ಹೋದ್ರೆ ಪೂಜೆ ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ. ಆ ಥರ ಏನು ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಓಕೆ. ಥ್ಯಾಂಕ್ ಯು ಸೊ ಮಚ್. 30 kg ಕಳ್ಳೆಕಾಳು ಬಟಾಣಿ ಹಾಕ್ಕೊಂಡ್ರು. ಮತ್ತೆ ಈಗ ಒಂದು 10 kg ಬಟಾಣಿ ಹಾಕ್ಕೊತಾ ಇದ್ದಾರೆ. ಬಟಾಣಿ ಮತ್ತು ಕಳ್ಳೆಕಾಳು ಆಲ್ರೆಡಿ ಬೆಳಗ್ಗೆ ಈಗ ಆಲ್ಮೋಸ್ಟ್ 7 ಗಂಟೆ ಆಗಿದೆ. 7 ಗಂಟೆಗೆ 500 ಮುದ್ದೆ ರೆಡಿ. 6 ಗಂಟೆಗೆ ಸ್ಟಾರ್ಟ್ ಆಗಿರೋದು ಆಲ್ರೆಡಿ. ನೋಡಿ, ಇವರು ಸ್ನೇಹಿತರೆ, ನೋಡಿ ಇವರು ರಾಜಪ್ಪ ಅಂತ ಬಿಟ್ಟು ಇವರು ಎಡ್ಕೋಕ್. ಎಡ್ಕೋಕು ಈಗ ಇದು ಕಾಳ್ಸಾರು ಮಾಡ್ತಾ ಇದ್ದಾರೆ. ಕಾಳ್ಸಾರು ಇದು ಈ ಒಂದು ಪಾತ್ರೆ 2000 ಜನಕ್ಕೆ ಆಗುತ್ತಂತೆ. 2000 ಜನಕ್ಕೆ ಮಾಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಫಸ್ಟು ಏನಾಕಿದೆ? ಹುಳ್ಳಿಕಾಳು ಹಾಕಿದ್ಮೇಲೆ ಒಂದು 15 ನಿಮಿಷ ಬಿಟ್ಟಿದ್ದಾರೆ. 15 ನಿಮಿಷ. ಅದು ಹುಳ್ಳಿಕಾಳು ಬೇಯೋದು ತುಂಬಾ ನಿಧಾನ, ಅದಕ್ಕೋಸ್ಕರ ಫಸ್ಟ್ ಹುಳ್ಳಿಕಾಳು ಹಾಕೊಂಡಿದ್ದಾರೆ. ಆಮೇಲೆ ಅವರೆಕಾಳು ಎಷ್ಟು kg ಹಾಕಿದ್ದಾರೆ ಸರ್? ಈಗ ಅವರೆಕಾಳು 30 kg. 30 kg. ಮತ್ತೆ ಇನ್ನೊಂದು ಹಾಕಿದ್ರು ಪಾತ್ರೆ
ಆಮೇಲೆ ಬಟಾಣಿ, ಬಟಾಣಿ ಮತ್ತು ಕಡಲೆ, ಕಡಲೆ, ನಾಟಿ ಕಡಲೆ 30 kg ಆಲ್ಮೋಸ್ಟ್ ಎಲ್ಲಾನು 30 kg ಹಾಕ್ತಾ ಇದ್ದಾರೆ. ಈ ಹುಳ್ಳಿಕಾಳು 15 kg ಹಾಕಿದ್ದಾರೆ. ಮತ್ತೆ ಅಳಸಂದಿ ಲಾಸ್ಟ್ ಅಲ್ಲಿ ಅಳಸಂದಿ ಹಾಕ್ತಾ ಇದ್ದಾರೆ. ಆದರೆ ಪ್ರತಿಯೊಂದು ಆ ಕಾಳು ಹಾಕೋ ಟೈಮಲ್ಲಿ ಇವರು ಒಂದು 10 ರಿಂದ 15 ನಿಮಿಷ ಬಿಟ್ಟು ಒಂದೊಂದೇ ಬೇಯಿಸ್ಕೊಂಡು ಮತ್ತೆ ಹಾಕ್ತಾರಂಥದ್ದು. ನೋಡೋಣ ಬನ್ನಿ ಯಾವ ರೀತಿ ಮಾಡ್ತಾರಂತ ಬೇಡ. ಬನ್ನಿ ಸರ್ ಮತ್ತೆ ನೆಕ್ಸ್ಟ್ ನೋಡಿ. ಈಗ ಅಳಸಂದಿ ಹಾಕ್ಕೊಂತಾರೆ ಮತ್ತೆ ನೆಕ್ಸ್ಟ್. ಹಾಕಿ ಸರ್. ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಈಗ ನೋಡಿ. ಇದರಲ್ಲಿ ಹುಳ್ಳಿಕಾಳು, ಅವರೆಕಾಳು, ಕಡಲೆಕಾಳು ಮತ್ತು ಬಟಾಣಿ 4 ಥರ ಕಾಳು ಹಾಕ್ಕೊಂಡಿದ್ದಾರೆ. ಎಷ್ಟು ಪಾತ್ರೆಗಳಾಗಿದೆ ಸರ್ ಆಲ್ರೆಡಿ ಕಾಳು ಸಾರು? 3 ಪಾತ್ರೆ ನೋಡಿ. 3 ಪಾತ್ರೆ ಕಾಳು ಸಾರು ರೆಡಿ ಆಲ್ರೆಡಿ. 7 ಗಂಟೆಗೆ ರೆಡಿ ಆಗಿದೆ ನೋಡಿ. ತೊಗೊಂಡೋಗ್ತಾ ಇದ್ದಾರೆ. ನೋಡಿ ಕಾಳು ಸಾರಿಗೆ ಹಲಸಿನಕಾಯಿ ಹಾಕ್ಕೊತಾ ಇದ್ದಾರೆ. ಜಾಕ್ ಫ್ರೂಟು ಇದು ಹಲಸಿನಕಾಯಿ, ಆಲ್ಮೋಸ್ಟು ಎಳೆ ಹಲಸಿನಕಾಯಿ ನೋಡಿ. ಇಷ್ಟಿದ್ದಪ್ಪ ಪೀಸ್ ಹಾಕ್ಕೊಂಡು ಇದು ಕಾಳು ಸಾರಿಗೆ ಹಾಕೋಣ ಅಂಥದ್ದು. ಹಾಂ ನೋಡಿ, ಆಲೂಗಡ್ಡೆ ಆಲ್ರೆಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ನೈಟೇ. ಬೆಳಗಿನ ಜಾವ ಆಲ್ಮೋಸ್ಟು 12 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು. ಈಗ ತೊಳೆದು ಸಾಂಬಾರ್ಗೆ ಹಾಕೋಣ. ಕುಂಬಳಕಾಯಿ, ಕಾಳು ಸಾರಿಗೆ ಕುಂಬಳಕಾಯಿ. ಇದು ನಾಟಿ ಕುಂಬಳಕಾಯಿ ಸರ್? ಇದು ನಾಟಿ ಕುಂಬಳಕಾಯಿ. ಓಕೆ ಓಕೆ. ನೋಡಿ ನೌಕೋಲು ಕೂಡ ಸ್ವಲ್ಪ ದಪ್ಪ ಸೈಜಲ್ಲಿ ಹಾಕೋಣ ಅಂಥದ್ದು. ಇಷ್ಟು ದಪ್ಪ ಕುಯ್ಕೊಂಡು ಹಾಕೋವಂಥದ್ದು ನೋಡಿ. ಕಾಳು ಸಾರಿಗೆ ಕಾಳು ಮತ್ತು ಬದನೆಕಾಯಿ ಮೈನ್ ಆಗಿರುತ್ತೆ ನೋಡಿ. ಬದನೆಕಾಯಿ ನೋಡಿ, ಬದನೆಕಾಯಿ ಕುಯ್ದು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ. ಕಟಿಂಗ್ ಎಲ್ಲ ಎಷ್ಟೊತ್ತಾಯಿತು? ಯಾವಾಗ ಮಾಡಿರೋದು ಇದೆಲ್ಲ? ರಾತ್ರಿ. ಹಾಂ ಹಾಂ. ರಾತ್ರಿ 12 ಗಂಟೆ ಕುಂತ್ಕೊಂಡಿರೋದು. ಹಾಂ ಹಾಂ. 2 ಗಂಟೆ 3 ಗಂಟೆಗೆ ಕ್ಲಿಯರ್ ಆಗಿರೋದು. ಹಾಂ ಹಾಂ. ಈಗ ನುಗ್ಗೆಕಾಯಿ ಹಾಕ್ಕೊಂಡಿದ್ದಾರೆ. ನುಗ್ಗೆಕಾಯಿ ಒಂದು 20 kg ನುಗ್ಗೆಕಾಯಿ ಹಾಕಿದ್ದಾರೆ ಇದಕ್ಕೆ ನೋಡಿ. 90% ಕಾಳು ಬೆಂದ ಮೇಲೆ ಇದು ನುಗ್ಗೆಕಾಯಿ ಹಾಕಿರೋಂಥದ್ದು. ಇನ್ನೂ ತರಕಾರಿ ಒಂದೊಂದೇ ಇನ್ನೊಂದು ತರಕಾರಿ ಬಿಡ್ತಾ ಇರೋದು. ಓಕೆ ಓಕೆ. ಇದೆಲ್ಲ 90% ಹಾಂ ಆಗಿದೆ. ಹಾಂ ನೋಡಿ. ನುಗ್ಗೆಕಾಯಿ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಹಾಂ 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 ಓಕೆ ಹಾಕಿರಿ ನೋಡಿ. ಹಲಸಿನಕಾಯಿ ಹಾಕ್ಕೊತಾ ಇದ್ದಾರೆ ಈಗ. ಹಲಸಿನಕಾಯಿ ಕೊಟ್ಟಿರೋದು ಇವ್ರೆ ಅಂತ ನೋಡಿ. ಕಾಳು ಸಾರಿಗೆ ಜಾತ್ರೆಗೆ ಹಲಸಿನಕಾಯಿ ಕೊಟ್ಟು. ಹಾಂ ಹಾಂ. ಎಷ್ಟು kg ಕೊಟ್ಟಿದ್ದೀರಾ ಸರ್? ಎಷ್ಟು ಫುಲ್ಲು ನೋಡಿ. ಫುಲ್ಲು ಹಲಸಿನಕಾಯಿ ಎಲ್ಲ ಕಿತ್ಕೊಟ್ಟಿರೋಂಥವ್ರು ಇದು ಜಾತ್ರೆಗೆ. ಹಾಂ ಇಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಹಾಂ ನೌಕೋಲು ಹಾಕ್ಕೊತಾ ಇದ್ದಾರೆ. ನೌಕೋಲು ಆಲ್ಮೋಸ್ಟ್ ಒಂದು 10 kg ಅಷ್ಟು ನೌಕೋಲು ಹಾಕ್ಕೊಂಡಿದ್ದಾರೆ ನೋಡಿ. ಕುದಿ ಬಂದಿದೆ. ಹಲಸಿನಕಾಯಿ ಹಾಕಿದ್ಮೇಲೆ ಆಲ್ಮೋಸ್ಟ್ ಒಂದು 10 ರಿಂದ 15 ನಿಮಿಷ ಆಗಿದೆ. 15 ನಿಮಿಷ ಆದಮೇಲೆ ನೌಕೋಲು ಹಾಕ್ಕೊಂಡಿರೋಂಥದ್ದು. ಆಲೂಗಡ್ಡೆ ಹಾಕ್ಕೊತಾ ಇದ್ದಾರೆ. ಕಾಯಿ ಹಾಕ್ಕೊತಾ ಇದ್ದಾರೆ. ಎಷ್ಟು kg ಉಪ್ಪು ಹಾಕಿದ್ದೀರಾ ಸರ್? 4 kg ನೋಡಿ. 4 kg ಕಲ್ಲುಪ್ಪು ಹಾಕ್ಕೊಂಡಿರೋಂಥದ್ದು. ವರ್ಷ ನಾವು ಆಚರಿಸ್ತಾ ಇದ್ದೀವಿ. ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಆಚರಿಸ್ತಾ ಇದ್ದೀವಿ ನಾವು. ಹಾಗೆ ಅದನ್ನು ಎಷ್ಟು ಸಾವಿರ ಜನಕ್ಕೆ ಸ್ಟಾರ್ಟ್ ಆಗಿತ್ತು ಸರ್ ಇದು? ಆವಾಗ 1,000 ಒಳಗೆ ಇತ್ತು. ಇವಾಗ 6,000 5,000 ಮೇಲೆ 6,000 7,000 ಆಗುತ್ತೆ. ಓಕೆ ಓಕೆ. ಇವಾಗ ಅನ್ನದಾನ ಮಾಡೋದು. ಆಮೇಲೆ ಬ್ರಹ್ಮ ರಥೋತ್ಸವ ಇದೆ 12 ಗಂಟೆಗೆ. ಆಮೇಲೆ ಸಾಯಂಕಾಲ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮಗಳು ಎಲ್ಲ ಇದೆ. ಆಮೇಲೆ ಸಿಡಿ ಉತ್ಸವ ಇರುತ್ತೆ. ಸಿಡಿ ಉತ್ಸವ ಅದು ಮಕ್ಕಳನ್ನ ಚಿಕ್ಕ ಮಕ್ಕಳಿಗೆ ಈ ನಮ್ಮ ಸುತ್ತಮುತ್ತಲಿನ ಗ್ರಾಮದಲ್ಲಿ ಎಲ್ಲೂ ಇರೋದಿಲ್ಲ. ನಮ್ಮ ಗ್ರಾಮದಲ್ಲಿ ಮಾತ್ರ ಸಿಡಿ ಉತ್ಸವ. ಚಿಕ್ಕ ಮಕ್ಕಳಿಗೆ ಬಾಲಕರಿಗೆ ಅವ್ರಿಗೆ ಸ್ವಲ್ಪ ಧೈರ್ಯ ಬರಲಿ ಅಂತ ಊರಿಂದ ಇಲ್ಲಿ ಬಂದ ಮೇಲೆ ಸಿಡಿ ಉತ್ಸವ. ಸಿಡಿ ಉತ್ಸವ ನೋಡಿ, ಅದೇ ಸಿಡಿ ಅಲ್ಲಿ ಇರೋದೆ.
ಅದು ಅದರಲ್ಲಿ ತೊಟ್ಲು ಕಟ್ಟಿರ್ತಾರೆ. ಚಿಕ್ಕ ಮಕ್ಕಳು ದೊಡ್ಡವರೇನಿಲ್ಲ. ಒಂದು ಚಿಕ್ಕ ಮಕ್ಕಳು ಅಂದ್ರೆ ಎಷ್ಟು ವರ್ಷ ಒಳಗಡೆ? 5 ವರ್ಷದ ಒಳಗಡೆ 5 ವರ್ಷ ಒಳಗಡೆ ಮಕ್ಕಳನ್ನ ಅದ್ರಲ್ಲಿ ಕುಣಿಸ್ಬಿಟ್ಟು ಒಂದು ರೌಂಡ್ 3 ರೌಂಡ್ ಹೊಡೆದು ಅವ್ರನ್ನ ಇಳಿಸ್ತಾರೆ. ಇದು ಎಲ್ಲಿ ಕೇಳಿಲ್ಲ ನಾನು, ಇದೇ ಫಸ್ಟ್. ಇದೇ ಫಸ್ಟ್. ಮಧುರಮ್ಮ ಜಾತ್ರೆ ಎಲ್ಲ ಮಾಡ್ತಾರೆ. ಇದು ಮಧುರಮ್ಮ ಜಾತ್ರೆ ಎಲ್ಲಿ? ಅದು ಉಸ್ಕೂರು. ಓಕೆ ಓಕೆ ಓಕೆ. ಮಧುರಮ್ಮ ಜಾತ್ರೆ ಎಲ್ಲನೂ ಇದೈತೆ. ಕಿಡಿಯನ್ನು ಕಾಳು ಸಾರಿಗೆ ಮಸಾಲೆ ಮಾಡ್ಕೊಂಡಿದ್ದಾರೆ. ಮಸಾಲೆ ಮಾಡ್ಕೊಂಡು ಇವರು ಗೋಡನ್ನಲ್ಲೇ ಇದು ಮಾಡ್ಕೊಂಡು ಬಂದಿರೋವಂಥದ್ದು. ಇದನ್ನು ಜಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಈಗ ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದಾರೆ. ಇದ್ರಿಗೆ ಹಾಕೋವಂಥ ಮಸಾಲೆ ಏನಾದರೂ ಪ್ರಿಪ್ರೇಷನ್ನು ನೆಕ್ಸ್ಟು ನಾನು ಪ್ರಯತ್ನ ಮಾಡ್ತೀನಿ, ಇವ್ರ ಹತ್ರ ಮಾತಾಡಿ ನಾನು ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ಬರೋಂಥ ವಿಡಿಯೋಗಳಲ್ಲಿ ಇದು ಮಸಾಲೆ ಯಾವ ಥರ ಮಾಡ್ತಾರೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ, ನೋಡೋಣ. ನೋಡಿ ಈಗ ಟೊಮೊಟೊ ಹಾಕ್ಕೊತಿದ್ದಾರೆ. ಆಲ್ಮೋಸ್ಟ್ ಒಂದು 4ರಿಂದ 5 ಬಕೆಟು ಟೊಮೊಟೊ. ನೋಡಿ ಬದನೆಕಾಯಿ ಹಾಕಿ ಆಲ್ಮೋಸ್ಟ್ ಒಂದು 10-15 ನಿಮಿಷ ಆಗಿದೆ. 15 ನಿಮಿಷ ಆದಮೇಲೆ ಟೊಮೊಟೊ ಹಾಕ್ಕೊಂಡಿರೋಂಥದ್ದು. ನೋಡಿ ಈಗ ಕುಂಬಳಕಾಯಿ ಹಾಕ್ಕೊಂಡಿದ್ದಾರೆ. ತರಕಾರಿ ಎಲ್ಲ ಮುಗೀತಾ? ಮಸಾಲ ಕೊಟ್ಟರೆ ಕತೆ ಮುಗೀತು. ಓಕೆ ಓಕೆ ಓಕೆ. ಇನ್ನು ಮಸಾಲ ಒಂದು ಕೊಡ್ಬೇಕಷ್ಟೇ. ನೋಡಿ ಇದು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಯಿಂದ ಕುದೀತಾ ಇದೆ ಇದು. ನೋಡಿ ಈಗ ಮಸಾಲೆ ಹಾಕ್ಕೊತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 30 ಲೀಟ್ರ್ ಆಗೋಷ್ಟು ಒಂದು ಮಸಾಲೆ ಇದೆ. ಮಸಾಲೆ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ಎಷ್ಟು ಪರ್ಸೆಂಟ್ ಆಗಿದೆ ಸರ್? ಇದು 80%. ನೋಡಿ 80% ಆಗಿದೆ. 80% ಆದಮೇಲೆ ಮಸಾಲೆ ಹಾಕ್ಕೊಂಡು ಇರೋವಂಥದ್ದು. ಹಾಕ್ಕೊತಾ ಇದ್ದಾರೆ. ಇನ್ನೂ 2 ಬಕೆಟಾ? ನೋಡಿ ಇನ್ನೂ 2 ಬಕೆಟ್ ಹಾಕ್ಕೊಂತ. ನೋಡಿ ಮತ್ತೆ 1 ಬಕೆಟ್ ಹಾಕ್ಕೊತಾ ಇದ್ದಾರೆ. 2ನೇ ಬಕೆಟು ಲಾಸ್ಟ್ 2 ಬಕೆಟ್ ಹಾಕ್ಕೊಂಡಿದ್ದಾರೆ. 2 ಬಕೆಟು ಹುಣಸೆಹಣ್ಣು ರಸ. ಒಗ್ಗರಣೆ ಹಾಕ್ಕೊತಾ ಇದ್ದಾರೆ. ಒಗ್ಗರಣೆ ಹಾಕೋದಕ್ಕೆ ಒಂದು 5 ಲೀಟ್ರ್ ಎಣ್ಣೆ ಇದೆ ಸರ್ ಇದು. 5 ಲೀಟ್ರ್ ಎಣ್ಣೆ ಇದೆ. ಎಣ್ಣೆಯಲ್ಲಿ ಈಗ ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ಹಾಕ್ಕೊಳ್ಳಿ. ನೋಡಿ ಒಂದು 5ರಿಂದ 6 kg ಈರುಳ್ಳಿ ಇದೆ. ಒಗ್ಗರಣೆ ಆಗ್ತಾ ಇದೆ ಈಗ. ಹಾಕ್ಕೊಳ್ಳಿ ಸರ್. ನೋಡಿ ಈರುಳ್ಳಿ ಎಣ್ಣೆ. ಕಾಳು ಸಾರಿಗೆ 2 ಥರ ಒಗ್ಗರಣೆ ಹಾಕ್ಕೊತಾರೆ ಇವರು. 2 ಥರದಲ್ಲಿ ಒಂದು ಈರುಳ್ಳಿ ಒಗ್ಗರಣೆ, ಬರೀ ಎಣ್ಣೆ ಹಾಕಿ ಅದರಲ್ಲಿ ಈರುಳ್ಳಿ ಕಟ್ ಮಾಡಿ ಹಾಕಿರೋಂಥದ್ದು ಅದೊಂದು ಒಗ್ಗರಣೆ. ಮತ್ತು ಇದು ಸಾಸಿವೆ ಒಗ್ಗರಣೆ. ನೋಡಿ ಈ ಥರ ಈ ಥರ ಇರುತ್ತೆ. ಇದು ಸಾಸಿವೆ ಮತ್ತು ಹಸಿ ಒಣಮೆಣಸಿನಕಾಯಿ ಮತ್ತು ಕರಿಬೇವು ಸೊಪ್ಪು ಮತ್ತು ಇದೇನಿದು ಅಷ್ಟೇ ಅಲ್ಲ, 3ೇನಾ? ನೋಡಿ 3 ಹಾಕಿರೋದು. ಇದು ಎಣ್ಣೆಯಲ್ಲಿ ಫ್ರೈ ಮಾಡಿ ಒಗ್ಗರಣೆ ಮಾಡ್ಕೊಂಡಿರೋಂಥದ್ದು. ಮುಂಚೆ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ರಲ್ಲ, ಆ ಒಗ್ಗರಣೆ ಅರ್ಧ ಒಗ್ಗರಣೆ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ಈಗ ಫ್ರೈ ಆಗಿದೆ. ಆಲ್ಮೋಸ್ಟ್ ಒಂದು 50% ಫ್ರೈ ಆದಮೇಲೆ ಆ ಒಗ್ಗರಣೆ ತೊಗೊಂಡು ಈ ಒಗ್ಗರಣೆ ಇದರಲ್ಲಿ ಹಾಕ್ಕೊಂಡು ಈಗ ಇದನ್ನು ಮತ್ತೆ ಫ್ರೈ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಒಂದು 6ರಿಂದ 7 ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರಲ್ಲ. 5 ಲೀಟ್ರ್ಗಿಂತ ತುಂಬ ಜಾಸ್ತಿನೇ ಇದೆ ಇದು. ಒಂದು ಈ ಥರ ಕಾಳು ಸಾರು ಮಾಡಬೇಕಾದ್ರೆ ಎಷ್ಟು ಅವರ್ ಬೇಕು ಸರ್ ಇದಕ್ಕೆ? ನಿನ್ನೆ ಕಾಳು ನೆನೆಸಿರೋದು. ನಿನ್ನೆ ಕಾಳು ಬೆಳಗ್ಗೆ ನೆನೆಸಿರೋದು. ಅದು ಚೆನ್ನಾಗಿ ನೆಂದ ಮೇಲೆ ಏನಿಲ್ಲ ಅಂದ್ರೂ 12 ಅವರ್ ಅದು ಕಾಳು ನೆನೆಸಿ. 12 ಅವರ್ ನೆಂದ ಮೇಲೆ ಇದು ಕಾಳು ಮಾಡೋ ಅಂಥದ್ದು. ಓಕೆ ಓಕೆ. ಹಂಗೆ ಇದು ಒಣಗೆ ಹಾಕಿದ್ರೆ ಇಲ್ಲಿ ಬೇದಕ್ಕೆ 5 ಅವರ್ ತಗೊಳ್ಳುತ್ತೆ. ಬೇದಕ್ಕೆ 5 ಅವರ್. ಓಕೆ ಓಕೆ. 5 ಅವರ್ ಆದರೆ ಇದು ಸಾಂಬಾರು ಮಾಡೋದಕ್ಕೆ ಎಷ್ಟು ಅವರ್ ಆಗುತ್ತೆ? ಸಾರು ಮಾಡೋದಕ್ಕೆ 2 ಅವರು. ಅದೇ ಸ್ವಲ್ಪ ಆಗಲೇ 4 kg ಉಪ್ಪು ಹಾಕಿದ್ರು. ಈಗ ಒಂದು ಅರ್ಧ kg ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದಾರೆ. ಕೊತ್ತಂಬರಿ ಸೊಪ್ಪು ಕೊಡ್ತಾ ಇದ್ದೀವಿ. ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದಾರೆ. ನೋಡಿ ಇದು ಒಗ್ಗರಣೆಯಲ್ಲಿ ಉಪ್ಪು ಹಾಕ್ಕೊತಾ ಇದ್ದಾರೆ. ಪುಡಿ ಉಪ್ಪು
1.5 ಅಡಿಯಷ್ಟು ಪುಡಿ ಉಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ ಒಗ್ಗರಣೆ ಅನ್ನೋದು ಆಗಿದೆ. ಈರುಳ್ಳಿ ಅರ್ಧ ಫ್ರೈ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೊಂಡು ಈಗ ಫ್ರೈ ಆದಮೇಲೆ ಆಫ್ ಮಾಡ್ಕೊಂಡಿದ್ದಾರೆ. ಈ ಸಾಂಬಾರು ಅನ್ನೋದು ಆಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಇದರಲ್ಲಿರೋ ಕೆಂಡ ಎಲ್ಲ ತೆಗೆದು ಸೌದೆ ಎಲ್ಲ ತೆಗೆದು ಆ ಒಲೆ ಇಡ್ತಾ ಇದ್ದಾರೆ. ಈಗ ಮತ್ತೆ ಆ ಒಲೆಯಲ್ಲಿ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಕಾಳು ಸಾರು. ಹಾಕೊಂತ ಇದ್ದಾರೆ. ಹಾಂ ನೋಡಿ ಈಗ ಈರುಳ್ಳಿ ಒಗ್ಗರಣೆ ಹಾಕ್ಕೊತಾ ಇದ್ದಾರೆ. ಹಾಂ ಫೈನಲ್ ಕಾಳು ಸಾರು ರೆಡಿ. ಹಾಂ 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 ನೋಡಿ ಈಗ ಒಗ್ಗರಣೆ ಹಾಕ್ಕೊಂಡಿದ್ದಾರೆ. ಒಗ್ಗರಣೆ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಸರ್ ರೆಡಿ. ನೋಡಿ ಈ ಪಾತ್ರೆ ಆಲ್ಮೋಸ್ಟ್ ಊರಿಗಂತ ಮಾಡಿರೋದು ಕಾಳು ಸಾರು. ಊರು ಜನಕ್ಕೆ ಆಲ್ಮೋಸ್ಟ್ ಒಂದು ಪಾತ್ರೆ ಮಾಡಿದ್ದಾರೆ. ಬೆಳಗಿನ ಜಾವ ಟಿಫನ್ನು ಅವ್ರ ಮನೇಲಿ ನೆಂಟ್ರಿಷ್ಟು ಇವರು ಬಂದಿರ್ತಾರಲ್ಲ, ಅದಕ್ಕೋಸ್ಕರನೇ ಊರವರೆಲ್ಲ ಬಂದು ತೊಗೊಂಡೋಗೋದಕ್ಕಂತಲೇ ಇದು ಒಂದು ಪಾತ್ರೆ ಫುಲ್ಲು ಆಲ್ಮೋಸ್ಟ್ 2,000 ಜನಕ್ಕೆ ಆಗುತ್ತಂತೆ ಒಂದು ಪಾತ್ರೆ ಮಾಡಿರೋದು ಕಾಳು ಸಾರು. ನೀವು ತೂಕ ಹೇಳ್ತೀನಿ. ನೋಡಿ ಕಾಳು ಸಾರು ಹುಟ್ಟು ಹಾಕಿಂದೆ ಅಲ್ಲಿ ಕೊಡ್ಬೇಕು. ನೋಡಿ ಕಾಳು ಸಾರು ನೋಡಿ ಒಂದು 800 ಮುದ್ದೆ ಮಾಡ್ತಾ ಇದ್ದಾರೆ. ಈಗ ಇದು ನೀರು ಹಾಕಿದ್ದಾರೆ. ನೀರು ಹಾಕಿ ಈಗ ಕುದಿ ಬಂದಿದೆ. ಕುದಿ ಬಂದಮೇಲೆ 5 kg ಅಕ್ಕಿ ಹಾಕ್ಕೊತಾ ಇದ್ದಾರೆ. ಹಾಂ 6 kg ಅಕ್ಕಿಯಾ? ಹಾಂ 6 kg ಅಕ್ಕಿ ಹಾಕ್ಕೊತಾ ಇದ್ದಾರೆ. ಹಾಕೊಳ್ಳಿ ಸರ್. ಈಗ ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಫುಲ್. ಹೆಸರು ಶಿವಾನಂದ. ನೋಡಿ ಶಿವಾನಂದ ಸರ್ ಅವರು. ಇವರು ಸರ್ ನಿಮ್ಮ ಹತ್ರ ಎಷ್ಟು ಜನ ಕೆಲಸ ಮಾಡ್ತಾರೆ? ನಮ್ಮ ಹತ್ರ ಒಂದು 100 ಜನ ಇದ್ದಾರೆ. 100 ಜನ. ನೋಡಿ ಒಂದು 100 ಜನ ಕೆಲಸ ಮಾಡ್ತಾರೆ ಇವ್ರ ಹತ್ರ. 100 ಜನ ಸರ್. ಇದೇ ಥರ ಜಾತ್ರೆಗಳು ಎಲ್ಲ ಕಡೆ ಮಾಡ್ತಾ ಇರ್ತೀರಾ? ಬರೀ ಜಾತ್ರೆಗಳ ಇಲ್ಲ ಮದುವೆಗಳು? ಹಾಂ ಮನೆಗೂ ಟೋಟಲ್ ಎಲ್ಲ ಎಲ್ಲಾನು. ನೋಡಿ ಇವು ಜಾತ್ರೆಗಳಲ್ಲೇ ನೀವು ಮೈನು ಇಲ್ಲಿ. ಅಲ್ಲಿ ಬಾಗಲೂರು ಹತ್ರ 12,000 ಜನ. 12,000 ಜನಕ್ಕೆ. ಓ 10 ವರ್ಷದಿಂದ ಪರ್ಮನೆಂಟ್ ಗುಡ್ಸೆಟ್ಲು ಬಾಗಲೂರಿಂದ ಸ್ವಲ್ಪ ಮುಂದೆ ತಿಮ್ಮರಾಯ ಸ್ವಾಮಿ ದೇವಸ್ಥಾನ. ಅಲ್ಲಿ 12,000 ಜನ. 12,000 ಜನಕ್ಕೆ ಮಾಡಿದ್ದೀರಾ? ಅಂದೇನಹಳ್ಳಿಯಲ್ಲಿ ನೋಡಿ 3 ದಿನ ಅನ್ನದಾನ ಮಾಡ್ತಾರಂತೆ ಇವರು. ಮತ್ತೆ ಸರ್ ಇದು ಈಗ ಎಷ್ಟು ಜನ? ಒಂದು 6,000 ಜನ ಮಾಡ್ತಾ ಇದ್ರಲ್ಲ ಇವಾಗ? 6,000 ಜನ. ನೋಡಿ 6,000 ಜನ ಮಾಡ್ತಾ ಇದ್ದಾರೆ. ಇಲ್ಲಿ ಕಾಳು ಸಾರು ಮಾಡ್ತಾ ಇದ್ದಾರೆ. ಕಾಳು ಸಾರಿಗೆ ಸರ್ ಇದು ಮಸಾಲ. ನೋಡಿ ಇವರು ಮಸಾಲ ಬಂದು ಇವರು ಓನ್ ಮಾಡಿರೋಂಥದ್ದು ಮಸಾಲ. ಇವರು ಗೋಡನಲ್ಲೇ ಮಸಾಲ ಮಾಡ್ಕೊಂಬಂದು ಈಗ ಕಾಳು ಸಾರಿಗೆ ಹಾಕ್ತಾರಂಥದ್ದು. ನೋಡಿ ಇದು ಮಸಾಲ ರುಬ್ಕೊತಾ ಇದ್ದಾರೆ. ಈ ಮಸಾಲ ಈಗ ಕಾಳು ಸಾರಿಗೆ ಹಾಕುವಂಥದ್ದು. ಸರಿ ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್. ಮತ್ತು ನೋಡಿ ಯಾರಾದರೂ ನಿಮಗೆ ಗುರುಪ್ರವೇಶ ಆಗಲಿ, ಮದುವೆ ಆಗಲಿ, ಈ ಥರ ಫಂಕ್ಷನ್ಸ್ ಆಗಲಿ, ಈ ಥರ ಜಾತ್ರೆಗಳಲ್ಲಿ ಅಡುಗೆ ಮಾಡಬೇಕು ಅಂತಂದರೆ, ಅಡುಗೆಯವರು ಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇವ್ರ ನಂಬರು ಮತ್ತು ಇವರು ಅಡ್ರೆಸ್ಸು ಎಲ್ಲನೂ ನಾನು ವಿಸಿಟಿಂಗ್ ಕಾರ್ಡ್ ಸಮೇತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ. ನೋಡಿ ಅಕ್ಕಿ ಹಾಕಿ ಆಲ್ಮೋಸ್ಟ್ ಒಂದು 20 ನಿಮಿಷ ಆಗಿದೆ. 20 ನಿಮಿಷ ಆದಮೇಲೆ ಈಗ ಕುದಿ ಅನ್ನೋದು ಸ್ಟಾರ್ಟ್ ಆಗಿದೆ.
ನೋಡಿ ಆಲ್ಮೋಸ್ಟ್ ಒಂದು 75% ಬೆಂದಿದೆಯಲ್ಲ, ಒಂದು 75% ಬೆಂದಿದೆ. 75% ಬೆಂದಮೇಲೆ ಇನ್ನೊಂದು 20-25% ಬೇಯಬೇಕು. ಫುಲ್ ಬೇಯಿಸ್ಕೊತೀರಾ ಇದು? ಹಾಂ, 100% ಬೆಂದಾದ್ಮೇಲೆ ಹಸಿಟ್ಟು ಹಾಕೋದು ಕೊಂತ ಇದ್ದಾರೆ. ಫುಲ್ಲು ಬೆಂದಿದೆ ಅಕ್ಕಿ ಅನ್ನೋದು, ಫುಲ್ಲು 100% 95ಇಂದ 100% ಬೆಂದಿದೆ. ಬೆಂದಾದಮೇಲೆ ಈಗ ರಾಗಿ ಊಟ ಹಾಕ್ಕೊತಾ ಇದ್ದಾರೆ. 60 ಲೀಟ್ರ್ ನೀರಿಗೆ 40 kg ಹಸಿಟ್ಟು, ರಾಗಿ ಹಸಿಟ್ಟು. ಅರ್ಧ kg ಉಪ್ಪು ಹಾಕ್ಕೊತಾ ಇದ್ದಾರೆ, ಪುಡಿ ಉಪ್ಪು. ನೋಡಿ ಈಗ ತಟ್ಟೆ ಮುಚ್ಚಿದ್ದಾರೆ ಫುಲ್ ಬೇಯೋದಕ್ಕೆ. ಹಾಂ ನೋಡಿ, ಒಂದು 5 ನಿಮಿಷ ಆಗಿದೆ, 5 ನಿಮಿಷ ಬಿಟ್ಟಿದ್ದಾರೆ. ಈಗ ಕುದಿ ಬಂದಮೇಲೆ ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಸ್ವಲ್ಪ ಮೆತ್ತುವಿರೋ ಕಾರಣಕ್ಕೆ ರಾಗಿ ಆ್ಯಸಿಡ್ ಸೇರಿಸ್ಕೊತಾ ಇದ್ದಾರೆ. ನೋಡಿ 4 ಕೋಲ್ ಹಾಕಿ ತೊಳ್ಸೋವಂಥದ್ದು ಇದು. ಆಗ್ಲೇ ಇದು ಕೆಳಗಡೆ ಮೇಲ್ಗಡೆ, ಮೇಲ್ಗಡೆ ಕೆಳಗಡೆ ಎಲ್ಲ ಬರೋ ಅಂಥದ್ದು. ನೋಡಿ ಕೋಲೆ ಆಲ್ಮೋಸ್ಟ್ ಒಂದು 5 ಅಡಿ ಇದೆ. 5 ಅಡಿ ಇದೆಯಲ್ಲ ಅದು ಕೋಲುಗಳು? ಹಾಂ, 5 ಅಡಿ ಕೋಲು. ಅರ್ಧ kg? ಹಾಂ, ಓಕೆ, ಹಾಕ್ಕೊಳ್ಳಿ ಸರ್. ಹಾಂ ನೋಡಿ, ನಂದಿನಿ ಬೆಣ್ಣೆ ಅರ್ಧ kg ಹಾಕ್ಕೊತಾ ಇದ್ದಾರೆ. ನೋಡಿ ಮುದ್ದೆ ಸ್ಮೂತಾಗಿ ಬರೋದಕ್ಕೆ, ಮಿತವಾಗಿ ಚೆನ್ನಾಗಿ ಬರೋದಕ್ಕೆ ಬೆಣ್ಣೆ ಅರ್ಧ kg ಹಾಕ್ಕೊಂಡಿದ್ದಾರೆ. ನೋಡಿ ಬೆಣ್ಣೆ ಹಾಕ್ಬಿಟ್ಟು ತೊಳಸ್ಕೊಂಡು ಒಂದು ರೌಂಡ್ ಎಲ್ಲ ಫುಲ್ ತೊಳಸಿ ಮತ್ತು ಈಗ ಪ್ಲೇಟ್ ಮುಚ್ಚಿದ್ದಾರೆ. ಒಂದು 5 ನಿಮಿಷಗಳ ಕಾಲ ಬೇಯಬೇಕಂತ ಅದು. ನೋಡಿ ಈಗ ಪ್ಲೇಟ್ ತೆಗೆದು ಮತ್ತೆ ತೊಳಸ್ತಾ ಇದ್ದಾರೆ. ಇವರು ಒಂದು 6 ಜನ ಇದ್ದಾರೆ. 6 ಜನ ಇವರು ಬಂಗಾರಪೇಟೆಯಿಂದ ಬಂದಿದ್ದಾರೆ. ಇಲ್ಲಿ ವಿ ಕಲ್ಲಳ್ಳಿಗೆ ಜಾತ್ರೆ ನಡೀತಾ ಇದೆ. ಇದು ಆಲ್ಮೋಸ್ಟ್ 6,000 ಜನಕ್ಕೆ ನಡೀತಾ ಇರೋಂಥ ಜಾತ್ರೆ ಇದು. ಇದು ಬಂಗಾರಪೇಟೆಯಿಂದ ಇವರು ಮುದ್ದೆ ಮಾಡೋಕ್ಕಂತ ಮೇಟು ಬಂಗಾರಪೇಟೆಯಿಂದ ಇಲ್ಲಿಗೆ ಕರೆಸಿದ್ದಾರೆ. ನೋಡಿ ಇವರೆಲ್ಲನೂ ಈ 6 ಜನನು. ಸರ್ ನಿಮ್ಮ ಹೆಸರು ಸರ್? ರಜನಿ. ನೋಡಿ ಇವ್ರ ಹೆಸರು ರಜನಿ ಅಂತ ಬಿಟ್ಟು. ಸರ್ ನಿಮ್ಮ ಹೆಸರು? ಮನೋಜ್. ನಿಮ್ಮ ಹೆಸರು? ಸುನಿಲ್. ಮತ್ತೆ ಪ್ರವೀಣ್, ಅನಿಲ್. ಅಣ್ಣ ನಿಮ್ಮ ಹೆಸರು? ನಾರಾಯಣ ಸ್ವಾಮಿ. ನೋಡಿ ರವಿ. ನೋಡಿ ಇಲ್ಲಿದ್ದಾರೆ ಒಬ್ರು ರವಿ ಅಂತ ಬಿಟ್ಟು. ಇಷ್ಟು ಜನ 3, 6, 7 ಜನ ಬಂಗಾರಪೇಟೆಯಿಂದ ಬಂದು ಮಾಡ್ತಾರಂತ. ಸರ್ ನಿಮ್ಮ ಕ್ಯಾಟ್ರಸ್ ಹೆಸರು? ಸೀತಾ ಬೈರೇಶ್ವರ ಕ್ಯಾಟ್ರಸ್ ಅಂತ ಬಿಟ್ಟು. ನಿಮ್ಗೆಲ್ಲಾದರೂ ಈ ಥರ ಫಂಕ್ಷನ್ಸು ಎಲ್ಲಾನ ಇದ್ರೆ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಮುದ್ದೆ ಮಾಡೋದಕ್ಕೆ, ಮುದ್ದೆ ಕಾಳು ಸಾರು ಎಲ್ಲ ಮಾಡ್ತಿರಲ್ಲ ಸರ್? ಮುದ್ದೆ ಕಾಳು ಸಾರು ಎಲ್ಲ ಫಂಕ್ಷನ್ಸ್ಗಳು ನಡೆಸ್ಕೊಡ್ತಾರೆ. ಏನಾದರೂ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಹಾಂ, ವೆಜ್ಜು ನಾನ್ ವೆಜ್ ಎರಡೂ. ಓಕೆ ಸರ್, ಥ್ಯಾಂಕ್ ಯು. ನೋಡಿ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಕಾಲ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಮಿಕ್ಸ್ ಮಾಡಿದ ನಂತರ ಈಗ ನೋಡಿ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಕೋಲಲ್ಲಿರೋ ಅಂಥದ್ದು ಇಟ್ಟು ತೆಗಿತಾ ಇದ್ದಾರೆ ಮುದ್ದೆ. ಮುದ್ದೆ ಅನ್ನೋದು ಕಂಪ್ಲೀಟ್ ಆಗಿದೆ. ಈಗ ಮುದ್ದೆ ಆಗಿದೆ. ಇದನ್ನು ಈಗ ಮುದ್ದೆಗಳು ಮಾಡ್ಕೊತಾರೆ. ಈಗ ಒಳಗಡೆ ಬೆಣ್ಣೆ ಹಾಕ್ಕೊಂಡಿದ್ದಾರೆ. ಬೆಣ್ಣೆ ಹಾಕ್ಕೊಂಡು ಈಗ ಮುದ್ದೆ ಆಗಿರೋಂಥ ಮುದ್ದೆ ಈಗ ಹಾಕ್ಕೊಂಡು ಮುದ್ದೆ ಮಾಡ್ತಾ ಇದ್ದಾರೆ.
ಒಂದು ಇದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಈ ಥರ ಹಾಕ್ಕೊಂಡು ಮಾಡೋದು ತುಂಬ ಬಿಸಿ ಇರುತ್ತಲ್ಲ, ಕೈಯಂತೂ ಇಡೋಕ್ಕಾಗೋದಿಲ್ಲ, ಸಖತ್ ಬಿಸಿ ಇರುತ್ತೆ. ಆ ಕಾರಣಕ್ಕೆ ಈ ಪೇಪರ್ ಮೇಲೆ ಹಾಕ್ಕೊಂಡು ಬೆಣ್ಣೆ ಹಾಕಿ ಈ ಥರ ಮಾಡೋಂಥದ್ದು. ನೋಡಿ ಹಾಂ ಇಲ್ಲ ಹಾಂ ಹಾಂ ಸರಿ ಹಾಂ ಸರಿ ಓಕೆ ಹಾಂ ಹಾಂ ಮಾಡ್ತಾರಾ? ಓಕೆ ಓಕೆ ಸರಿ ಬರುತ್ತೆ ಬಿಡಿ. ಹೌದಾ? ಓಕೆ ಸ್ವಲ್ಪ ಹಾಂ ಸರಿ ಹಾಂ ಎಲ್ಲ ಸ್ಟೇಟ್ ವರ್ಲ್ಡೇ ನೋಡ್ಬೋದು, ಇಡೀ ವರ್ಲ್ಡ್. ಹಾಂ ನೋಡಿ ಬೆಣ್ಣೆ ಕೆಳಗಡೆ ಬೆಣ್ಣೆ ಸರುಕೊಂತ ಇದ್ದಾರೆ, ಬೆಣ್ಣೆ ಸರುಕೊಂಡು ಮತ್ತೆ ಮುದ್ದೆ ಮಾಡ್ತಾರೆ. ಇದೆ ಸರ್ ಇದು ನೋಡಿ, ಒಂದು 500ರಿಂದ 600 ಮುದ್ದೆ ಇದೆ ಅಂತ ಇದು ನೋಡಿ. ಈ ಥರ ಮುದ್ದೆ ಮಾಡಿ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ ಕಾಳು ಸಾರು ಮುದ್ದೆ, ವಾವ್, ನೋಡೋದಕ್ಕಂತೂ ಸೂಪರ್ ಆಗಿದೆ, ಸಾಕಾಗಿದೆ. ನೋಡಿ ಸರ್ ಟೇಸ್ಟ್ ಮಾಡಿ ನೋಡಿ, ಹೇಳಿ ಹೆಂಗಿದೆ? ಭಾಳ ಟೇಸ್ಟ್ ಆಗಿದೆ ಸರ್. ಹಾಂ ಭಾಳ ಟೇಸ್ಟ್ ಆಗಿದೆ. ಹೌದಾ? ನೋಡಿ ಸೂಪರ್. ಒನ್ ಮೋರ್ ಅಂತಾರೆ. ಹಾಂ ಹಾಂ ಊಟ ಮಾಡಿದ್ರ? ಇಲ್ಲ ಮಾಡಬೇಕು, ನೀವು ಮಾಡಬೇಕು. ಹಾಂ ಗೊತ್ತಾಗುತ್ತೆ. ಹಾಂ ಕಾಳು ಸಾರು ಟೇಸ್ಟ್ ಹೆಂಗಿದೆ? ಒಳ್ಳೆ ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆಯಾ? ಮುದ್ದೆ ಇನ್ನೂ ಬೆಣ್ಣೆ ಹಾಕ್ಬಿಟ್ಟು ಮಾಡಿದ್ದಾರೆ, ಬಲ ಸೂಪರ್ ಆಗಿದೆ ಸರ್. ಹಾಂ ಹಾಂ ಮತ್ತೆ ಇದು ಹಲಸಿನಕಾಯಿ ಹೆಂಗಿದೆ ಟೇಸ್ಟ್? ಇದು ಟೇಸ್ಟ್ ಅಂದ್ರೆ MTL ಕೂಡ ಕೊಡಲ್ಲ, ಏನ್ರಲ್ಲೂ ಕೊಡಲ್ಲ ಹಂಗೆ. ಬೆಂಗಳೂರು ಸಿಟಿ 5 ಸ್ಟಾರ್ ಹೋಟೆಲ್ ಕೂಡ ಕೊಡಲ್ಲ ಸರ್ ಇದು. ಹೌದು ನಾನು ಇದೇ ಫಸ್ಟ್ ನೋಡಿದ್ದು ಈ ಥರ ಇರೋದು. ನೋಡಬೇಕು. ಹಾಂ ಹಾಂ ಚೆನ್ನಾಗಿದೆಯಾ? ಹಾಂ ನೋಡಿ ಸೂಪರ್ ಆಗಿದೆ ಅಂತ. ಹಾಂ ಹಾಂ ಯಾಕಂದ್ರೆ ಇವರು ಅಳಬರು. ಹಾಂ ಓಕೆ ಹಾಂ ಯೂಟ್ಯೂಬ್ ಚಾನಲ್. ಹೆಂಗಿದೆ ಸರ್ ಕಾಳು ಸಾರು ಮುದ್ದೆ? ಸೂಪರ್ ಸರ್. ಹಾಂ ನೋಡಿ ಸಕ್ಕದಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೌದು ಸಕ್ಕದಾಗಿದೆ. ಹೆಂಗಿದೆ ಸರ್ ಅನ್ನಕ್ಕೆ ಹೆಂಗಿದೆ? ಅನ್ನಕ್ಕೆ ಹಾಂ ಸಾಂಬಾರ್ಗೆ ಸೂಪರ್ ಚೆನ್ನಾಗಿದೆ. ಓಕೆ ಸರ್ ಓಕೆ ಹಾಕ್ಕೊಳ್ಳಿ ಕಾಳು ಹಾಕ್ಕೊಳ್ಳಿ. ಹೆಂಗಣ್ಣ ಹೆಂಗಿದೆ ಮುದ್ದೆ ಕಾಳು ಸಾರು? ಹೆಂಗೆ ಸರ್ ಚೆನ್ನಾಗಿದೆಯಾ? ಹಾಂ ಹಾಂ ಹೆಂಗಿದೆ ಮುದ್ದೆ ಕಾಳು ಸಾರು? ಕಾಳು ಸಾರು ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕಂತ ವಿನಂತಿ. ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್. ಡಾಕ್ಟರ್ ಒಂದು ಸೈಡ್ ನೋಡಿ ಕಾಳು ಸಾರು ಮುದ್ದೆ ರೆಡಿ ಆಗಿದೆ. ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಸರಿಯಾಗಿದೆ, ಸಕ್ಕದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ಟೇಸ್ಟ್ ಮಾಡಿ ನೋಡ್ತೀನಿ, ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಂ ಸ್ನೇಹಿತರೆ ನೋಡಿ ಮುದ್ದೆ ಕಾಳು ಸಾರು ಸುಮಾರು ಜನಕ್ಕೆ ಕೇಳಿದೆ, ಸಕ್ಕದಾಗಿದೆ ಅಂತಂದರು. ಆದರೆ ವಾವ್ ನೋಡಿ ಮುದ್ದೆ ಕಾಳು ಸಾರು ಅಂದರೆ ಹಿಂಗಿರುತ್ತೆ ಜಾತ್ರೆಗಳಲ್ಲಿ. ನೀವು ಮನೇಲಿ ಎಷ್ಟೇ ಮಾಡಿದ್ರು ಈ ಥರ ರೆಸ್ಟನ್ನು ಬರೋದು. ನೋಡಿ ಈ ಕಾಳು ಸಾರನ್ನ ಎಷ್ಟು ಒಂದು ವಿಧಾನದಲ್ಲಿ ಮಾಡ್ತಾರೆ. ಆಲ್ಮೋಸ್ಟು 5 ಕಾಳು ಹಾಕಿ ಮಾಡಿರೋಂಥದ್ದು ಒಂದು ಕಾಳು ಸಾರು. ಇದರಲ್ಲಿ ಮತ್ತು ಹಲಸಿನಕಾಯಿ ನೋಡಿ, ಹಲಸಿನಕಾಯಿ ಹಾಕಿದ್ರೆ ಏನು ಸಕ್ಕದಾಗಿದೆ ಹಬ್ಬ.
ನನಗೆ ನೀವು ಇದು ಹಲಸಿನಕಾಯಿ ಹಾಕ್ತೀರಾ ನೀವು ಕಾಳು ಸಾರಿಗೆ ಹಾಕಿದ್ದೀರಾ? ನೋಡಿ, ನಾನಂತೂ ಹಾಕಿರೋದಂತೂ ಯಾವತ್ತೂ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸಕ್ಕತ್ತಾಗಿದೆ, ಇದೇ ಒಂಥರ ಡಿಫ್ರೆಂಟ್ ಆಗಿದೆ. ಹಲಸಿನಕಾಯಿ, ಎಳೆ ಹಲಸಿನಕಾಯಿ ಅಂತ ಹಾಕಿರೋದು, ಇದು ಸೂಪರಾಗಿದೆ. ಆಲೂಗಡ್ಡೆ, ತರಕಾರಿ, ನೋಡಿ ಇದ್ರ ಬದನೆಕಾಯಿ, ಇದಕ್ಕೆ ಮೈನು ಬದನೆಕಾಯಿ ಅಲ್ಲ, ಕಾಳು ಸಾರಿಗೆ ಬದನೆಕಾಯಿ ಇದ್ರೇ ಅದು ಟೇಸ್ಟು. ವಾವ್. ಮತ್ತು ಕುಂಬಳಕಾಯಿ, ವಾವ್. ಇದ್ರಲ್ಲಿ ಹಾಕಿರೋದೆಲ್ಲನೂ ಸೂಪರಾಗಿದೆ. ನೋಡಿ ಕಾಳು, ಸೂಪರು. ಮುಗಿಸ್ಕೊಂಡು ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಅಡುಗೆ ಮತ್ತು ಜಾತ್ರೆಯಲ್ಲಿ ಮಾಡೋ ಅಡುಗೆ ಮತ್ತು ದೇವಸ್ಥಾನದಲ್ಲಿ ಮಾಡೋ ಅಡುಗೆಗಳು ಮತ್ತು ಮೇಯ್ನು ಚೌಟ್ರಿಯಲ್ಲಿ ಮಾಡೋವಂಥದ್ದು, ಗೃಹಪ್ರವೇಶದಲ್ಲಿ, ಮತ್ತು ನಾನ್ ವೆಜ್ ಬಾಡೂಟ ಮಾಡ್ತಾ ಇರ್ತಾರಲ್ಲ, ಅಲ್ಲೆಲ್ಲನೂ ಶೂಟ್ ಮಾಡಿ ಈ ಥರ ನಮ್ಮ ಯೂಟ್ಯೂಬ್ ಚಾನಲ್ಲು ಮುರಳಿ ಜೊತೆ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಆನ್ ಮಾಡಿ ಇಟ್ಕೊಂಡ್ರೆ ನೀವು ಎಲ್ಲೇ ನೋಡಿಲ್ದಿದ್ದ ಅಂಥ ಅಡುಗೆಗಳು ನನ್ನ ಚಾನಲಲ್ಲಿ ನೋಡ್ತೀರಾ. ದಯವಿಟ್ಟು ಇದು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.